1 2 3 4 5 ಇಷ್ಟೇ ದಿನಗಳ 1 2 3 4 5 ನೀನು ಲೆಕ್ಕನ ಕ್ಯಾಲೆಂಡ್ರನ್ನೇ ಈ ರೇಂಜ್ ಎಣಿಸ್ತಾ ಇದೆಯಾ? ಇನ್ನೇನಾದರೂ ಬ್ಯಾಂಕ್ ಒಳ್ಳೆ ಹೊಡೆಯಂಗಿದ್ದಿದ್ರೆ ಅದು ಹೆಂಗೆ ಎಣಿಸ್ತಿದ್ದೋ ಏನೋ. ಅಮ್ಮ ಅಮ್ಮಿಕೊಂಡು ಅದು ಎಷ್ಟು ದಿನ ಇದೆ ಅಂತ ಹೇಳು. ನಾನು ಲೆಕ್ಕದಲ್ಲಿ ವೀಕು ಅಂತ ತಾನೆ ನಿನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿರೋದು. ಅಸಿಸ್ಟೆಂಟ್ ಅಡ್ವೈಸ್ ಮಾಡಬಾರ್ದು, ಮುಚ್ಕೊಂಡು ಅದು ಎಷ್ಟು ದಿನ ಅಂತ ಹೇಳು. ಇನ್ನು 1.5 ತಿಂಗಳದೆ. 1.5 ತಿಂಗಳ? ಲೇ ಗೋವಿಂದ, ನಾನು ಏನೇನೆಲ್ಲ ಕದಿತೀನಿ, ನನ್ನ ಮಗನ ಸಮಯನೇ ಕದಿಯಕ್ಕಾಗಲ್ವಲ್ಲ. ಹೊಟ್ಟೆ ಖಾಲಿ ಇದ್ರೆ ಬಾಯಲ್ಲಿ ವೇದ ಅಂತ ಬರುತ್ತಂತೆ. ಮುದ್ದೆ ಆರೋಗುತ್ತೆ, ಊಟಕ್ಕೆ ಬರ್ರಿ. ಅದ ಬರಕ ಬಾ. ಹೊರಗಡೆ ಏನೇ ತಿಂದ್ರು ಮನೇಲಿ ಮುದ್ದೆ ಮುರಿದಾಗ್ಲೇ ಮನ್ಸಿಗೆ ನೆಮ್ಮದಿ. ಬಾ. ನಾನು ಬಂದಾಗ ಯಾಕೆ ಅಳ್ತಿದ್ರಿ ಕಮಲಿ ಅವರೇ? ಅನಿಕಾ ಏನೋ ಸುಳ್ಳು ಹೇಳಿದ್ಲು ಅಂತ ಹೇಳಿದ್ರಲ್ಲ, ಏನದು ಕಮಲಿ ಅವರೇ? ನೀನ್ ಋಷಿಗಾಗ್ಲಿ ಅಜ್ಜ ಅಜ್ಜಿಗಾಗ್ಲಿ ಏನು ಬಾಯ್ ಬಿಡ್ಕೂರ್ದು. ಅದು ಏನಿಲ್ಲ ಸರ್, ನನಗೂ ಹುಚ್ಚಿಡ್ತೈತೆ ಅಂದಲ್ಲ, ಅದಕ್ಕೆ ಹಂಗಂದೆ ಆಟೆಯ. ನೀವು ಬೇಜಾರಾಗಿದ್ರಿ ಅನ್ನೋ ಕಾರಣಕ್ಕೆ ನಾನು ಅವಳಿಗೆ ಏನು ಹೇಳ್ದೆ ಸುಮ್ಮನೆ ಬಂದೆ. ಇನ್ನೊಂದು ಸಲ ಹೀಗೇನಾದ್ರು ಮಾತಾಡಬೇಕಲ್ಲ ಅವಳು. ಅವಾಗಿದೆ ನಿಮ್ಮ ಮನಸ್ಸಿಗೆ ಸೂಜಿ ಚುಚ್ಚೋಷ್ಟು ನೋವಾದರೂ ನನ್ನ ಪ್ರಾಣ ಹೊರಟೋಗುತ್ತೆ ಕಮಲಿ ಅವರೇ. ನನ್ನ ಪ್ರಾಣ ನೀವು. ನೀವು ಯಾವತ್ತೂ ಕಣ್ಣೀರು ಹಾಕಬಾರ್ದು. ನನ್ನ ಪ್ರಾಣನೂ ನೀವೇ ಸರ್. ನಿಮ್ ಪ್ರೀತಿನ ಮುಟ್ಕೊಡು ಅಂತ ಕೇಳ್ತಾವಳೆ ಅವಳೆ. ಹೆಂಗ್ ಸರ್ ಮುಟ್ಕೊಡ್ಲಿ? ನನ್ನಿಂದ ಆಗಕ್ಕಿಲ್ಲ. ಎಷ್ಟು ಸುಸ್ತಾಗಿದ್ದೀರಾ ನೋಡಿ. ಏನಾರ ತಿಂದ್ರಾ? ಎಲ್ಲಿ ತಿಂದಿರ್ತೀರಾ? ಯಾರಾದರೂ ಕೇಳೋರಿದ್ರೆ ಅಲ್ವಾ? ನೀವು ಇಲ್ಲೇ ಕೂತೀರಿ, ನಾನು ಹೋಗಿ ಏನಾದ್ರು ತಿನ್ನೋದಕ್ಕೆ ತರ್ತೀನಿ. ತಗೊಳ, ನಿನ್ಗಿಷ್ಟ ಅಂತಾನೆ ಮಾಡಿದ್ದೆ. ಅಜಯ್, ಬಸ್ಸಾರು ಸೂಪರ್. ಯಾರು ಮಾಡಿರೋದು? ಅಂಬಿ, ಅಂಬಿ, ಏನ್ ಯೋಚನೆ ಮಾಡ್ತಿದೀಯ? ಏನಿಲ್ಲ ಬಿಡಜ್ಜಿ, ನನಗೂ ಎಲ್ಲ ಅರ್ಥ ಆಗತ್ತೆ. ಅವನ್ ಬೇರೆ ಇಲ್ಲ, ನಮ್ಮ ಬಿಸ್ನೆಸ್ಸು ಆಸ್ಕೆ ಹಾಕೊಂಡು ಮೌಲಿಕೊಂಬಿಟ್ಟೈತೆ. ನೋಡು, ಇನ್ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ, ಗೊತ್ತಾಯ್ತಾ? ಜೋಶಿಂದ ಕೆಲಸ ಮಾಡ್ಬೇಕು. ಜೋಶಿಂದ ಕೆಲಸ
ಮಾಡ್ತಾರೆ. ಬೇಕು ನನ್ ಮಗ ಕರ್ಕೊಂಡೋಗೋ ಮನೆ ಅಲ್ಲ, ದೊಡ್ಡ ದೊಡ್ಡ ಮನ್ಸ್ರು ಮನೆ. ಏನಾದ್ರೂ ಸಿಗಾಕೊಂಡ್ರೆ ಇಲ್ಲಿ ಮುದ್ದೆ ಮುರಿಯೋದಲ್ಲ, ಜೈಲಲ್ಲಿ ಮುರಿಬೇಕಾಗತ್ತೆ. ಅಯ್ಯೋ ನಿನ್ನ ಬಿಡ್ತು ಅನ್ನ. ಊಟ ಮಾಡು ಊಟ ಮಾಡು. ಕಮ್ಲಿ, ನೀನು ನೋಡ್ತಾ ಇದ್ರೆ ನನ್ನ ಕರಳು ಕಿವುಚ್ದಂಗೆ ಆಯ್ತೈತೆ. ಅಲ್ಲ, ನೀನ್ ಯಾಕೆ ರಿಸಿ ಸರ್ಗೆ ಹಾಕಿದ್ದೀನೆಲ್ಲ ಹೇಳ್ಬಾರ್ದು? ನೋಡು, ನೀನ್ ಯಾರ್ ತವನೋ ಹೇಳ್ದೆ ಇದ್ರೆ ಆ ಅನಿಕ ನಾಟ ನಿಲ್ಲಕ್ಕೆ ಇಲ್ಲ ಕಮ್ಲಿ. ರಿಸಿ ಸರ್ನ ನೋಡಿದ ತಕ್ಷಣ ನಾನೇ ಓಡ್ ಬಂದು 1 ನಿಮಿಷ ಅವ್ರ ತಾವ್ ಎಲ್ಲ ಹೇಳ್ಬಿಡೋಣ ಅಂತ ಅನ್ಸಿತ್ತು. ನಿನ್ನ ರಿಸಿ ಸರ್ ಮಧ್ಯೆ ನಾನ್ ಬರೋದ್ ಬೇಡ ಅಂತ ಸುಮ್ಮನಾದೆ. ನೋಡವಿ, ಇದೇ ಸರಿಯಾದ ಸಮಯ. ನೀನ್ ಫೋನ್ ಕಿಟ್ಕೊಂಡು ಸಾರ್ ತಾವ್ ಮಾತಾಡ್ದೇ ಇರೋಂಗ್ ಮಾಡಿದ್ಲು ಅಂತ ರಿಸಿ ಸರ್ಗೆ ಹೇಳ್ಬಿಡು. ಅಷ್ಟೇ ಅಲ್ಲ, ಚಂದ್ರು ಮಾವ ಹೆಂಗ್ ಸ್ಯಾನ ಹಿಂಸೆ ಕೊಡ್ತಾವಳೆ ಅನ್ನೋದನ್ನು ಹೇಳು. ನೋಡ್ಕಂಬ್ಲಿ, ನೀನ್ ಸಾರ್ ತಾವ್ ಹೇಳಿದ್ರೇನೆ ಅವ್ರ ಇದಕ್ಕೆ ಏನಾನ ಉಪಾಯ ಮಾಡೇ ಮಾಡ್ತಾರೆ. ಏನಂಗಂದ್ರೆ ನೀನ್ ಹೇಳಕ್ಕಿಲ್ಲ ಅಂತನಾ? ನನ್ನಿಂದ ಆಗಕ್ಕಿಲ್ಲ ನಿಂಗೆ. ಈ ಸ್ಯಾನ ಮಾತಾಡ್ಬೇಡ, ಇಲ್ಲಿಗೆ ಬಿಟ್ಬಿಡು. ಇದೊಳ್ಳೆ ಆಗಕ್ಕಿಲ್ಲ ಅಂದ್ರೆ ಏನವಿ ಅರ್ಥ? ಸರಿ ಬಿಡು, ನಾನು ಹೋಗಿ ಹೇಳ್ತೀನಿ ನಿಂಗೆ. ಬೇಡ ಅಂತೆ. ಕಮ್ಲಿ, ನೀನ್ ಯಾರು ಉಳ್ಸಕೊಂಡಿದ್ಯವಿ? ಯಾವಳು ನಿನಗ್ ಸದಾ ಕೆಟ್ಟದಾಗ್ಲಿ ಅಂತ ಬಯಸ್ತಾಳೋ ಅವಳನ್ನ, ಅವಳನ್ನಾಗ ಇನ್ನೂ ನಿನ್ ತಂಗಿ ಅನ್ನೋ ಅಕ್ರೆ ಆಯ್ತಾ? ನೀ ಏನನ್ನ ಹೇಳ್ಕಮ್ಲಿ, ರಿಸೀಸ್ ಸತ ನಾನು ಹೇಳ್ತೀನಿ. ನನ್ನ ಮ್ಯಾಗ ಕಾಣೆ ನಿಂಗೆ ಹಿಂಗೆ. ನಾನಾಗೆ ಈಸ್ಯಾನ 7 ಗಂಟ, ನೀನ್ ಯಾರ ತವನೂ ಈಸ್ಯಾನ ಹೇಳ್ಬಾರ್ದು. ಯಾಕಮ್ಲಿ? ನನ್ನ ಮಾತು ಕೇಳ್ತೀಯೋ ಇಲ್ವೋ? ವಾವ್, ಸಾಂಬಾರ್ ಘಮ ಘಮ ಅಂತಿದೆ. ಪಕ್ಕ ನಿಮ್ಗೆ ಇಷ್ಟ ಆಗತ್ತೆ. ನಿಂಗೆ ಊಟ ಆಯ್ತಾ? ನಂದಾಯ್ತು ಸರ್, ನೀವು ತಿನ್ಸಿ. ಎಷ್ಟು ದಿನ ಆಯ್ತು ನಮ್ಮ ಹುಡುಗಿ ಊಟ ಮಾಡಿಸಿ. ಕೈ ಏಟಾದಾಗ್ಲೋ ಆಗ್ಲೋ ಈಗ್ಲೋ ಅಂತ ಚಾನ್ಸ್ ಸಿಕ್ತಿತ್ತು. ಈಗ ನನ್ನ ಯಾರು ಕೇಳೋ ಹಾಗಿಲ್ಲ. ಎಲ್ಲಿ ಆ ಮಾಡಿ ಮನೇಲಿ ಯಾರಪ್ಪ? ಪೊಲೀಸ್.
ಅಯ್ಯ ನಿಂದೇನು ಬಾಯ ಆಗಲ್ ಕಾಯ ಕಹಿ ಸುದ್ದಿ ಕಾಕಿ ಹಾಕೊಂಡು ಮನೆಗೆ ಬಂದ್ಬಿಡ್ತು. ನನ್ನಮ್ಮ ಎಲ್ಲ ಕಡೆ ಆವರಿಸ್ಕೊಂಡವಳೆ ಸರ್. ಕೈ ತುತ್ನಾಗೂ ಅವಳೇ ಕಾಣ್ತಾವಳೆ. ಅವಳ ಗೆಪ್ತಿನ ನಾನು ಬದುಕಿರೋ ಗಂಟ ದೂರ ಮಾಡೋಕ್ಕಾಗಕ್ಕಿಲ್ಲ. ಅವಳು ಹೋದ್ಮ್ಯಾಕೆ ಅಂತ ಪ್ರೀತಿ ನನಗೆ ಸಿಗಕ್ಕಿಲ್ವೇನೋ ಅಂತ ಅನ್ನಿಸ್ಬಿಟ್ಟಿತ್ತು. ಆದ್ರೆ ಈಗ ನೀವೇ ನನ್ನ ಮನಸ್ಥಾನ ತುಂಬ್ತಿದ್ದೀರಾ ಸರ್. ಅಳ್ಬೇಡಿ ಪ್ಲೀಸ್. ಅವ್ವ ಇದ್ದಿದ್ರೆ ನೀವು ಹೀಗೆ ಅಳೋದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಾ ಇದ್ರ ಹೇಳಿ? ಅಳ್ಬೇಡಿ. ಎಲ್ಲಿ ಆ ಮಾಡಿ ಆ ನಿಮಗೆ ನಾನು, ನನಗೆ ನೀವು ಅಂತ ಯಾವಾಗಲೂ ಡಿಸೈಡ್ ಮಾಡಾಗಿದೆ ಕಮಲಿ ಅವರೇ. ನಾವಿಬ್ಬರು ಖುಷಿಯಾಗಿರ್ಬೇಕು ಅನ್ನೋದೇ ಮಂಗಳಮ್ಮ ಅವ್ರ ಆಸೆ ಕೂಡ. ಮಂಗಳಮ್ಮ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಕಮಲಿ ಅವರೇ ನಿಧಾನ. ಕಮಲಿ ಅವರೇ ನೀರು ಕೊಡ್ರಿ. ಮಾಡಿ ಸರ್ ಸಾಕು. ಅರೆ ನೀವು ತಿಂದಿರ ಎಷ್ಟು ವೀಕ್ ಆಗಿದ್ದೀರಾ ನೋಡಿ. ಸರಿ ಊಟ ಮಾಡಿ ಫಸ್ಟು. ಕಮಲಿ ರೆಸ್ಟ್ ತಗೋತಿದ್ದಾಳೆ ಅಂತ ಅನ್ಕೊಂಡಿದ್ದೆ. ನೀನ್ ಯಾಕೆ ಅವಳಿಗೆ ತಿನ್ನಿಸ್ತಿದ್ದೀಯಾ? ಕಮಲಿ ಅಯ್ಯೋ ಓಕೆ, ನಾನು ಹೆಲ್ಪ್ ಮಾಡ್ಲಾ? ನೋ ದಟ್ಸ್ ಓಕೆ, ಆಲ್ ಫೈನ್. ರಿಷಿ, ತಾರಾ ಆಂಟಿ ಕಾಲ್ ಮಾಡಿದ್ದಾರೆ. ಓಹೋ, ಅಮ್ಮ ಕಾಲ್ ಮಾಡಿದ್ರಾ? ನಾನು ಊಟ ಮಾಡಿಸ್ತಿದ್ದೆ, ಆಮೇಲೆ ಮಾಡ್ತೀನಿ. ಓಕೆ, ನಾನು ಮಾಡಿಸ್ತೀನಿ, ಕೊಡು. ನಿನ್ನ ಆಟನೇ ಸಾಧಿಸ್ಕೊತಿದ್ಯಾ ಅಲ್ವಾ? ನಾನು ನಿಂಗೆ ಏನು ಹೇಳ್ದೆ? ರಿಷಿನ ಅವಾಯ್ಡ್ ಮಾಡು, ಅವನಿಂದ ದೂರ ಇರು ಅಂತ ತಾನೆ. ನೀನ್ ನೋಡಿದ್ರೆ ಅವನ ಕೈಯಲ್ಲೇ ಊಟ ತಿನ್ನಿಸ್ಕೊತಿದ್ಯಾ? ನೀನು ಹೀಗೆ ಆಡ್ತಿದ್ರೆ ಅದರ ಪರಿಣಾಮ ಏನು ಗೊತ್ತಾ?
ಏನಾಯ್ತು ಅನಿಕಾ? ನೋಡು ಋಷಿ, ನನ್ನ ಮೇಲಿರೋ ಕೋಪನ್ನ ಅನ್ನದ ಮೇಲೆ ತೋರಿಸ್ತಿದ್ದಾಳೆ. ಯಾಕೆ ಕಮಲಿ? ಋಷಿ ತಿನ್ಸಿದ್ರೆ ಮಾತ್ರನಾ ನೀನ್ ತಿನ್ನೋದು? ನಾನ್ ತಿನ್ಸಿದ್ರೆ ತಟ್ಟೆನ ನುಗ್ತೀಯ? ನನ್ನ ಮೇಲೆ ಅಷ್ಟೊಂದು ಕೋಪನ ಕಮಲಿ? ಕಮಲಿ ಅವರೇ, ಏನಿದೆಲ್ಲ? ಯಾಕೆ ಹೀಗೆ ಮಾಡಿದ್ರಿ? ಕಮಲಿ ಅವರೇ, ಋಷಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಕಮಲಿ ಅವರು ದುಃಖ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲು ಕಮಲಿ ಅವ್ರಿಗೆ ಸಮಾಧಾನ ಮಾಡಬೇಕು, ಯಾಕೆ ಹೀಗೆ ಮಾಡಿದ್ರು ಅಂತ. ನಾನು ಅದ್ರ ಬಗ್ಗೆನೇ ಮಾತಾಡಬೇಕು ಋಷಿ. ಇದೇನು ಫಸ್ಟ್ ಟೈಮ್ ಈ ಥರ ಆಗ್ತಿಲ್ಲ ಋಷಿ. ಕಮಲಿಗೆ ಯಾವಾಗಲೂ ನನ್ನ ಮೇಲೆ ಕೋಪ ಇದೆ. ಅದು ದೊಡ್ಡಮ್ಮ ತೀರ್ಕೊಂಡ ಮೇಲಂತೂ ಜಾಸ್ತಿ ಆಗಿದೆ. ನಾನು ಏನೇ ಹೇಳಿದ್ರು ಅದಕ್ಕೆ ಆಪೋಸಿಟೇ ಹೇಳ್ತಾಳೆ, ನನ್ನ ಮೇಲೆ ಕೂಗಾಡ್ತಾಳೆ. ಇನ್ನೂ ಹೇಳಬೇಕು ಅಂದರೆ ದೊಡ್ಡಮ್ಮ ಸಾಯೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಾಳೆ ಋಷಿ. ಎಷ್ಟು ನೋವಾಗುತ್ತೆ ಗೊತ್ತಾ? ನನಗೆ ಇದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಋಷಿ. ಪ್ಲೀಸ್ ಬಿ ಮೈ ಸಪೋರ್ಟ್ ಋಷಿ. ನನಗೆ ಕಮಲಿ ಹ್ಯಾಪಿ ಆಗಿರೋದೇ ಮುಖ್ಯ. ಅವಳು ನನಗೆ ಬೈದರೂ ಪರವಾಗಿಲ್ಲ ಋಷಿ, ಬಟ್ ಕಮಲಿಗೆ ಏನೂ ಆಗಬಾರ್ದು. ಅನಿಕಾ, ಡೋಂಟ್ ವರಿ, ಐ ವಿಲ್ ಬಿ ಆಲ್ವೇಸ್ ವಿತ್ ಯು. ಇಂಥ ಪರಿಸ್ಥಿತಿಲಿ ನಾವೆಲ್ಲರೂ ಕಮಲಿ ಅವ್ರಿಗೆ ಧೈರ್ಯ ಹೇಳಬೇಕು. ಡೋಂಟ್ ಫೀಲ್ ಬ್ಯಾಡ್, ಎಲ್ಲ ಸರಿ ಹೋಗುತ್ತೆ. ನಾನು ಮಾತಾಡ್ತೀನಿ. ಏನ ಏನೇನು ನಮ್ಮ ಮುನ್ನೂರು ಹೆಂಗ್ ಕಾಣಿಸ್ತಾ ಇದೀವಿ? ಕಾಣ್ತಿದೆ. ಯಾರ್ ಬೇಕಿತ್ತು ಅಂದೆ. ಗಣೇಶನ್ ವಿಗ್ರಹ. ಓ, ಗಣೇಶ ಕಲೆಕ್ಷನ್ ಬಂದಿದ್ದೀರಾ? ಅಲ್ಲ ಕಣಪ್ಪ, ಹಬ್ಬನೇ ಆಗೋಯ್ತು, ನೀವಿನ್ನೂ ಕಲೆಕ್ಷನ್ ಮಾಡ್ತಾನೆ ಇದ್ದೀರಾ? ಮುದ್ಕಿ ಈ ರೇಂಜಲ್ಲಿ ಆವಾಜ್ ಆಗ್ತಾವಳೆ. ಕಳ್ತನದಲ್ಲೂ ಕಾನ್ಫಿಡೆನ್ಸ್ ಮುಖ್ಯ. ಅಜ್ಜಿ ನೋಡಿ ಕಲ್ತ್ಕೋ. ಹಂಗಂತೀಯ? ಏನಮ್ಮ ತಮಾಷೆ ಮಾಡ್ತಿದ್ರಾ? ನಮ್ಮ ನೋಡ್ರೆ ಗಣೇಶ ಕಲೆಕ್ಷನ್ಗೆ ಬಂದ ಥರ ಇದೀವ? ಎಲ್ಲಮ್ಮ ಅವಳು? ನಿನ್ನ ಮೊಮ್ಮಗಳು ಕಾರ್ಪೆಟ್ರ್ ಮನೆಯಿಂದ ಗಣೇಶನ ಕಳ್ತನ ಮಾಡ್ಕೊಂಡ್ ಬಂದಿದ್ದಾಳೆ. ಎಲ್ಲಿದ್ದಾಳ ಅವಳು?